ಭಾಗ್ಯ ಟೀಚರ್ ಇದ್ದಂಗೆ ಅವ್ರೆ. ಬಾರ ಹೋಗೋಣ. ಬೇಡ ಕಣ ಬರ್ರು ಹೋಗೋಣ. ನಾನು ಟೀಚರ್ ನೋಡಿದ್ದೀನಿ. ಹೋಗೋದ ನೋಡಿದ ಯಾವ ದೇಶದ ಕಾಜ್ಗ ಇದು? ರಮಣ, ಇದಕ್ಕೆ ಕಣ್ಣು ಕನ್ನಡಕ ಏನೂ ಬೇಡ ಸರ್. ಇಲ್ಲಿ ನೋಡಿ ಸರ್, ಆಜ್ಞೆ ಬರ್ದು ಗುಡ್ಡೆ ಹಾಕ್ಬಿಟ್ಟವ್ರೆ. ಏನ್ರೋ ರವಿ ವರ್ಮ ಅವ್ರನ್ನ ಮಿಸ್ಬಿಟ್ಟಿದ್ರಲ್ರೋ? ವಿಶ್ ಮಾಡಕ್ಕೆ, ಗ್ರೀಟಿಂಗ್ ಕೊಡಕ್ಕೆ ಬಿಲ್ಡಿಂಗ್ ಹೋಯ್ತೆ, ಗೇಟು ಐತೆ, ತೆಗೆದು ಒಳಗೋಗ್ಬಿಟ್ಟು ಕೊಡ್ಬೋದಿತ್ತಲ್ಲ. ಅದೆಲ್ಲ ಬಿಟ್ಬಿಟ್ಟು ಮಿಡ್ ನೈಟ್ ಅಲ್ಲಿ ಆ ಹುಡುಗಿ ಮನೆ ಗೇಟ್ ಕಾಂಪೌಂಡ್ ಅದಿಕೊಂಡ್ಬಿಟ್ಟು ಪಕ್ಕದ ಮನೆ ಹೆಂಗ್ಸ್ಗೆ ಪ್ರೀ ಡೆಲಿವರಿ ಮಾಡಿಸ್ಬಿಟ್ಟಿದ್ರಲ್ಲ. ಏನ್ ಆ ರೇಂಜ್ ಮೀಸೆ ಬಂದ್ಬಿಟ್ಟಿದ್ಯಾ ಮೀಸೆ ಬಾಬು? ಏಯ್ ಸರ್, ನಿನ್ ಮಕ್ಕ ತೋರ್ಸ ಅವ್ರಿಗೆ. ನಿಮ್ ಎಲ್ಲಾರ್ದು ಮೀಸೆ ಕೂದಲು ಬೋಳ್ಸಿ ಟೇಬಲ್ ಮೇಲೆ ಇಕ್ಕಿದ್ರೆ ಅವನ ಅರ್ಧ ಮೀಸೆಗೆ ಬರಲ್ಲ. ಬೋಳ್ಸಣ? ಏ ರೆಜರ್ ತಾಂಬರ. ಆಯ್ತು ಸರ್, ಬೋಳ್ಸಿ ಅವ್ರು ಎಲ್ಲಾರ್ದು. ಏ ಬರ ಇಲ್ಲಿ. ಸರ್, ಅವನ್ಗೆ ಯಾಕೆ ಸರ್ ಬೈತೀರಾ? ನನ್ ಮಗ ಅಂತವನಲ್ಲ, ಪಕ್ಕದಲ್ಲಿ ಅವರಲ್ಲ, ಅವರಿಂದಾನೇ ನನ್ ಮಗ ಹಾಳಾಗಿರೋದು. ಆಯ್ತು ಬಿಡಮ್ಮ, ಮಗನಿಗೆ ಒಂದು ಒಳ್ಳೆ ಸನ್ಮಾನ ಕಾರ್ಯಕ್ರಮ ಇಕ್ಕಳವ ಮೈಸೂರು ಪೇಟೆ ಸಮೇತವಾಗಿ. ಆಯ್ತಾ? ಏಯ್ ಎಲ್ಲ ಟೀ ಎಲ್ಲ ಹೇಳಿ ಎಷ್ಟೊತ್ತಾಯ್ತು? ಎಲ್ಲಿ ಗಂಡ ಇಸ್ಕೊಂಡ್ರೆ ಸರ್? ಓ, ನಿಮಗೆ ಕೊಟ್ಬಿಟ್ಟವನಾ? ಅದು ಸರ್ ನಮ್ಗಲ್ವ ಸರ್ ಹೇಳಿದ್ದು. ಕುಡಿ ಕುಡಿ ಕುಡಿ. ಏಯ್ ತಗೊಳ ಸರ್, ಕೊಡೋಗ. ಏ ಬೇಡಪ್ಪ ಬೇಡಪ್ಪ ಬೇಡಪ್ಪ, ಕುಡಿರೋ ನೀವೇ ಕುಡಿರೋ. ತಾಯಿ, ಇವನೇಲ್ಲ ನಿನ್ ಮಗ ಒಳ್ಳೆನೋ ಒಂದಿದ್ದು ಇವನೇ ಅಲ್ವಾ? ಬಾಯಲ್ಲಿ ಬೆಳ್ಳಿಕ್ರೆ ಕಚ್ಚಕ್ ಬರಲ್ಲ ಸರ್ ಅಲ್ವ ರಮಣ? ಹಾ. ಏ ಮಿಸೆ ಬಾಬು. ಹಾ ಸರ್. ಅವನ್ ಬಾಯಲ್ಲಿ ಬೆಳ್ ಮಡಗ್ಲ ಕಚ್ಚ ಕಚ್ಚ. ಏ ಕಚ್ಚ ಕಚ್ಚ. ಏ ಕಚ್ಚ ಕಚ್ಚ ಅಂದ್ರೆ ನೋಡ್ರಮಣ, ಅವ್ನು ಕಚ್ಚಕ್ಕೆ ಬರಲ್ಲ. ಯಾಕೋ ಸರ್ ಕಚ್ಬಿಟ್ಟ ಸರ್? ಸರ್ ಅದು 3-4 ಸಲ ಹೇಳಿದ್ರಲ್ಲ ಸರ್, ಆರ್ಡರ್ ಮಾಡ್ತಿದ್ದೀರಾ ಅನ್ಕೊಂಬಿಟ್ಟೆ ಸರ್. ನಾನು ಚೀಪು ಅಂತ ಹೇಳ್ತೀನಿ, ಚೀಪ್ಕೊಂಡ್ಬಿಡ್ತೀಯಾ? ಹೆಂಗ್ ಹುಟ್ಟೋದು ನೋಡಿ ಸರ್ ಅವ್ರ ಒಟ್ಟಿಗೆ. ನಾನು ಸರ್, ಯಾರ ಮಕ್ಳು ಹೆಂಗ್ ಹುಟ್ಟವ್ರೆ ಅಂತ ಸ್ವಲ್ಪ ಕಾಲೇಜಿಗೆ ಬಂದು ವಿಚಾರಿಸಿ ಸರ್, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಅಯ್ಯೋ ನನ್ ಕೈಲಿ ಆಗಲ್ಲ ತಾಯಿ. ಒಬ್ಬೊಬ್ರು ಮಾಡೋದು ಒಂದೊಂದ. ಅದನ್ಯಾಕಮ್ಮ ನನ್ನನ್ನೇ ನೋಡ್ಕೊಂಡು ಹೇಳ್ತಿದ್ದೀರಾ? ಮಾಡ್ಬಾರ್ದನ್ ಮಾಡಿ ಜಯಿಸ್ಕೊಂಬರೋರು ನೀವೇ ತಾನೇ. ಇದು ಚಿಕ್ಕ ಮಕ್ಕಳು ಚಿಕ್ಕ ವಿಷಯ, ಯಾಕೆ ರೇಗ್ತೀರಿ? ಸಾಹೇಬ್ರು ಇದಾರಲ್ವಾ? ಇರ್ಲಿ ರಮಣ, ಮಾತಾಡ್ಲಿ. ನಮ್ಮಂತವ್ರು ಏನ್ ತಾನೇ ಮಾತಾಡಕ್ಕಾಗುತ್ತೆ ಸರ್ ಈ ದುಡ್ಡಿರೋರ್ ಮುಂದೆ? ಏನಮ್ಮ ಮಾತಾಡ್ತಿದ್ಯಾ? ನೀವು ಸುಮ್ಮನೆ ಸರ್, ನಾವು ರಟ್ಟೆ ಮುರಿದಾಗ ದುಡ್ಡು ಹಣ ಸಂಪಾದನೆ ಮಾಡಿರೋದು, ದುಡ್ಡಿನ ವಿಷಯ ಯಾಕೆ ಮಾಹಿತಿ ತಗದ್ರೆ ಇನ್ನು ಏನೇನೋ ಐತೆ. ತಪ್ಪು ಮಾಡಿದವ್ರನ್ನ ವಯಸ್ಕೊಂಡು ಮಾತಾಡೋದು ಬಿಟ್ಬಿಟ್ಟು ಅಪ್ಪ ಅಮ್ಮ ಅನ್ಸ್ಕೊಂಡ್ರು ತಿದ್ದಿ ಬುದ್ಧಿ ಹೇಳ್ಬೇಕು. ಅದ್ರ ಮೊದಲು ತಿಳ್ಕೊಳ್ಳಿ. ನೀವು ತಿಳ್ಕೊಳ್ಳಿ, ಅಪ್ಪ ಅಮ್ಮ ಆದವ್ರ ಗಮನ ಇನ್ನೊಬ್ರು ತಲೆ ಹೊಡೆದು ದುಡ್ಡು ಸಂಪಾದನೆ ಮಾಡೋದ್ರಲ್ಲಿ ಇರಬಾರ್ದು. ಇಲ್ಲಾಂದ್ರೆ ನಿಮ್ ಮಗನ ತರನೇ ಊರ್ ಮಕ್ಳೆಲ್ಲ ಹಾಳಾಯ್ತವೆ. ಹೆಣ್ಣೆ ಸುಮ್ಮನೆ ಬಿಟ್ಟಿನಿ, ಇಲ್ಲಾಂದ್ರೆ ಬಾಯಿ ಬದ ನೋಡು. ಸರಿಯಾಗಿ ಹೆಣ್ಣೆಂಗ್ಸೆ ಬಳೆನೂ ತೊಟ್ಕೊಂಡಿದೀನಿ, ಆದ್ರೆ ಒಂದ್ ತಿಳ್ಕೊ, ಗಂಡಸ್ಗಿಂತ ಹೆಚ್ಚಾಗಿ ದುಡ್ದು ನನ್ ಮಕ್ಕಳನ್ನ ಸಾಕಿದೀನಿ. ನಿಂತರ ಮಕ್ಳು ಹುಟ್ಟಿಸ್ಬಿಟ್ಟು ಕನ್ಸನ್ಸ್ಕೊಂಡಿಲ್ಲ. ಆಂಟಿ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಾ ಆಂಟಿ? ನಾವು ಮಾಡಿರೋ ತಪ್ಪು ನಮ್ಮ ಅಪ್ಪನಿಗೆ ಯಾಕೆ ಬೈತಾ ಇದ್ದೀರಾ? ವರ್ಷ ಏನು ಗೊತ್ತಿಲ್ದಾರ ಸುಮ್ಮನೆ ನಿಂತಿದ್ಯಾರೋ? ಹೇಳೋ ನಿಮ್ಮ ಅಮ್ಮಂಗೆ. ಅವನೇನ್ ಹೇಳ್ತಾನೆ ನಿನ್ ಬಗ್ಗೆ, ನಿಮ್ಮ ಅಪ್ಪನ ಬಗ್ಗೆ ಇಡೀ ಊರೇ ಹೇಳ್ತಾ ಇದೆ. ರಾಜಿ ಬರ್ತಡೆಗೆ ಫಸ್ಟ್ ವಿಶ್ ನಾನೇ ಮಾಡ್ಬೇಕು ಅಂತ ಅರ್ಷ ಆಂಟಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ದು. ಅವನಿಗೆ ರಾಜಿ ಅಂದ್ರೆ ತುಂಬಾ ಇಷ್ಟ. ಏಯ್ ಬೊಗಳೇ ಯಾಕೋ? ಆಹಾ ನೋಡಿ ಸರ್, ಮಳೆ ಬಂದು ನಿಂತಂಗಾಗ್ಬಿಡ್ತಲ್ಲ ಸರ್. ಬಯಲಾಟ ಕೊನೆಗೂ ಮುಕ್ತಾಯ ಮಾಡ್ಬಿಟ್ರು.